ಈ ಜಿಪಿಯಿಂದ ಅನೇಕ ಜನರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಇದು ಈಗ ಜನರಿಗೆ ತಲೆನೋವು ತಂದಿದೆ. ಒಂದಷ್ಟು ಕಡೆಗಳಲ್ಲಿ ಜಿಬಿಎ ಈಗ ನೋಟಿಸ್ ಕೊಟ್ಟಿದೆ. ಉದಾಹರಣೆಗೆ ಸ್ಕಂದನಗರ ಆಗಿರಬಹುದು, ಇನ್ನಿತರ ಲೇಔಟ್ಗಳಾಗಿರಬಹುದು, ಅಲ್ಲಿನ ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ಬಿಡಿಎ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಇದರ ತಲೆನೋವು ಜನಸಾಮಾನ್ಯರಿಗೆ. ಸ್ಕಂದನಗರ ಮುನೇಶ್ವರ ಲೇಔಟ್ ಮಂದಿಗೆ ಶಾಕ್ ಈಗ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ನೋಟಿಸ್ ಕೊಟ್ಟಿದ್ದಾರೆ, ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ನೋಟಿಸ್ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಡೆಮಾಲಿಷನ್ ಮಾಡೋದಂತ ಸಾಧ್ಯತೆ ಇದೆ. ಬಿಡಿಎ ನೋಟಿಸ್ ಕೊಟ್ಟಿದೆ. ಸ್ಕಂದ ನಗರ ಜನ ಕೇಳಿದ್ದಾರೆ, ಯಾವುದೇ ಕ್ಷಣದಲ್ಲಾದ್ರೂ ಖಾಲಿ ಮಾಡಿಸಬಹುದು, ಮನೆ ಇಲ್ಲ ಅನ್ನೋ ಆತಂಕ. ಮನೆಯಿಂದ ಹೊರಗೆ ಬಂದು ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೋಟಿಸ್ ಅನ್ನ ಕೂಡ ಕೊಟ್ಟಿರೋದನ್ನ ತೋರಿಸ್ತಾ ಇದ್ದಾರೆ ನೋಡಿ. ಮುನೇಶ್ವರ ಲೇಔಟ್ ಹಾಗೂ ಸ್ಕಂದ ನಗರ ಎರಡು ಕಡೆಗಳಲ್ಲೂ ಕೂಡ ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ಈಗ ನೋಟಿಸ್ ಕೊಟ್ಟಿರೋದು. ಏಕಾಏಕಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ನಾವು ಎಷ್ಟೋ ವರ್ಷಗಳಿಂದ ಇಲ್ಲಿ ವಾಸವಿದ್ದೇವೆ, ನಮಗೆ ಯಾಕೆ ನೋಟಿಸ್ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರ್, ಇಷ್ಟು ವರ್ಷಗಳು ನಾವು ಇಲ್ಲಿ ಸ್ಥಳೀಯವಾಗಿ ಸುಮಾರು 20 ವರ್ಷದಿಂದ ನಾವು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದೀವಿ. ಬಿಡಿಎನವರು ನೋಟಿಫಿಕೇಷನ್ನು 1992ರಿಂದನೂ ಕೂಡ ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿ ನಾವೆಲ್ಲ ವಾಸ ಮಾಡ್ತಾ ಇರೋವಂಥದ್ದು ಜಾಗ ಇದು. ಇವಾಗ ಅವ್ರಿಗೆ ಏನು ಬಿಡಿಎಗೆ 5 ವರ್ಷ ಇರುತ್ತೆ ಸರ್, ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಈಗ 20 ವರ್ಷ ಬಿಟ್ಟು ಇವಾಗ ಏಕಾಏಕಿ ನೋಟಿಸ್ನ ಕೊಟ್ಟಿರೋವಂಥದ್ದು ನಮ್ಮೆಲ್ರಿಗೂ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಬಡವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಇದು. ಅವ್ರು ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಬಿಡಿಎದವರು ಇವಾಗ ಏನು ಅವಾರ್ಡ್ ಕೊಟ್ಟಿದ್ದಾರಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೋತಾರೋ ಇಲ್ಲ ಬಿಟ್ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಬಿಡಿಎದವ್ರು ಮಾಡಿರೋದೇ ಫ್ರಾಡು. ಲಕ್ಷಗಟ್ಟಲೆ ಲಂಚಗಳನ್ನ ತಗೊಂಡು ಆ ಫೈಲ್ನ ಮೂವ್ ಮಾಡಿ ಯಾರೋ ಒಬ್ಬ ಬ್ರೋಕರ್ ಬಂದ ಅಂತ ಹೇಳ್ಬಿಟ್ಟು ಅವನ ಮುಖಾಂತರ ಲಕ್ಷ ಲಂಚಗಳನ್ನ ತಗೊಂಡು ಅಧಿಕಾರಿಗಳು ಸ್ಪಾಟ್ಗೆ ಬರ್ದೇನೆ ಎಲ್ಲೋ ಕೂತ್ಕೊಂಡು ರಿಪೋರ್ಟ್ನ ಹಾಕಿ ಅವರು ಅವಾರ್ಡ್ ಮಾಡಿದ್ದಾರೆ. ಈ ಜಿಬಿಯಿಂದ ಅನೇಕ ಜನರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಇದು ಈಗ ಜನರಿಗೆ ತಲೆನೋವು ತಂದಿದೆ. ಒಂದಷ್ಟು ಕಡೆಗಳಲ್ಲಿ ಜಿಬಿಎ ಈಗ ನೋಟಿಸ್ ಕೊಟ್ಟಿದೆ. ಉದಾಹರಣೆಗೆ ಸ್ಕಂದನಗರ ಆಗಿರಬಹುದು, ಇನ್ನಿತರ ಲೇಔಟ್ಗಳಾಗಿರಬಹುದು, ಅಲ್ಲಿನ ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ಬಿಡಿಎ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಇದರ ತಲೆನೋವು ಜನಸಾಮಾನ್ಯರಿಗೆ. ಸ್ಕಂದನಗರ ಮುನೇಶ್ವರ ಲೇಔಟ್ ಮಂದಿಗೆ ಶಾಕ್ ಈಗ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ನೋಟಿಸ್ ಕೊಟ್ಟಿದ್ದಾರೆ, ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ನೋಟಿಸ್ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಡೆಮಾಲಿಷನ್ ಮಾಡೋದಂತ ಸಾಧ್ಯತೆ ಇದೆ. ಬಿಡಿಎ ನೋಟಿಸ್ ಕೊಟ್ಟಿದೆ. ಸ್ಕಂದ ನಗರ ಜನ ಕೇಳಿದ್ದಾರೆ, ಯಾವುದೇ ಕ್ಷಣದಲ್ಲಾದ್ರೂ ಖಾಲಿ ಮಾಡಿಸಬಹುದು, ಮನೆ ಇಲ್ಲ ಅನ್ನೋ ಆತಂಕ. ಮನೆಯಿಂದ ಹೊರಗೆ ಬಂದು ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೋಟಿಸ್ ಅನ್ನ ಕೂಡ ಕೊಟ್ಟಿರೋದನ್ನ ತೋರಿಸ್ತಾ ಇದ್ದಾರೆ ನೋಡಿ. ಮುನೇಶ್ವರ ಲೇಔಟ್ ಹಾಗೂ ಸ್ಕಂದ ನಗರ ಎರಡು ಕಡೆಗಳಲ್ಲೂ ಕೂಡ ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ಈಗ ನೋಟಿಸ್ ಕೊಟ್ಟಿರೋದು. ಏಕಾಏಕಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ನಾವು ಎಷ್ಟೋ ವರ್ಷಗಳಿಂದ ಇಲ್ಲಿ ವಾಸವಿದ್ದೇವೆ, ನಮಗೆ ಯಾಕೆ ನೋಟಿಸ್ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರ್, ಇಷ್ಟು ವರ್ಷಗಳು ನಾವು ಇಲ್ಲಿ ಸ್ಥಳೀಯವಾಗಿ ಸುಮಾರು 20 ವರ್ಷದಿಂದ ನಾವು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದೀವಿ. ಬಿಡಿಎನವರು ನೋಟಿಫಿಕೇಷನ್ನು 1992ರಿಂದನೂ ಕೂಡ ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿ ನಾವೆಲ್ಲ ವಾಸ ಮಾಡ್ತಾ ಇರೋವಂಥದ್ದು ಜಾಗ ಇದು. ಇವಾಗ ಅವ್ರಿಗೆ ಏನು ಬಿಡಿಎಗೆ 5 ವರ್ಷ ಇರುತ್ತೆ ಸರ್, ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಈಗ 20 ವರ್ಷ ಬಿಟ್ಟು ಇವಾಗ ಏಕಾಏಕಿ ನೋಟಿಸ್ನ ಕೊಟ್ಟಿರೋವಂಥದ್ದು ನಮ್ಮೆಲ್ರಿಗೂ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಬಡವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಇದು. ಅವ್ರು ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಬಿಡಿಎದವರು ಇವಾಗ ಏನು ಅವಾರ್ಡ್ ಕೊಟ್ಟಿದ್ದಾರಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೋತಾರೋ ಇಲ್ಲ ಬಿಟ್ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಬಿಡಿಎದವ್ರು ಮಾಡಿರೋದೇ ಫ್ರಾಡು. ಲಕ್ಷಗಟ್ಟಲೆ ಲಂಚಗಳನ್ನ ತಗೊಂಡು ಆ ಫೈಲ್ನ ಮೂವ್ ಮಾಡಿ ಯಾರೋ ಒಬ್ಬ ಬ್ರೋಕರ್ ಬಂದ ಅಂತ ಹೇಳ್ಬಿಟ್ಟು ಅವನ ಮುಖಾಂತರ ಲಕ್ಷ ಲಂಚಗಳನ್ನ ತಗೊಂಡು ಅಧಿಕಾರಿಗಳು ಸ್ಪಾಟ್ಗೆ ಬರ್ದೇನೆ ಎಲ್ಲೋ ಕೂತ್ಕೊಂಡು ರಿಪೋರ್ಟ್ನ ಹಾಕಿ ಅವರು ಅವಾರ್ಡ್ ಮಾಡಿದ್ದಾರೆ. ಈ ಜಿಬಿಯಿಂದ ಅನೇಕ ಜನರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಇದು ಈಗ ಜನರಿಗೆ ತಲೆನೋವು ತಂದಿದೆ. ಒಂದಷ್ಟು ಕಡೆಗಳಲ್ಲಿ ಜಿಬಿಎ ಈಗ ನೋಟಿಸ್ ಕೊಟ್ಟಿದೆ. ಉದಾಹರಣೆಗೆ ಸ್ಕಂದನಗರ ಆಗಿರಬಹುದು, ಇನ್ನಿತರ ಲೇಔಟ್ಗಳಾಗಿರಬಹುದು, ಅಲ್ಲಿನ ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ಬಿಡಿಎ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಇದರ ತಲೆನೋವು ಜನಸಾಮಾನ್ಯರಿಗೆ. ಸ್ಕಂದನಗರ ಮುನೇಶ್ವರ ಲೇಔಟ್ ಮಂದಿಗೆ ಶಾಕ್ ಈಗ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ನೋಟಿಸ್ ಕೊಟ್ಟಿದ್ದಾರೆ, ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ನೋಟಿಸ್ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಡೆಮಾಲಿಷನ್ ಮಾಡೋದಂತ ಸಾಧ್ಯತೆ ಇದೆ. ಬಿಡಿಎ ನೋಟಿಸ್ ಕೊಟ್ಟಿದೆ. ಸ್ಕಂದ ನಗರ ಜನ ಕೇಳಿದ್ದಾರೆ, ಯಾವುದೇ ಕ್ಷಣದಲ್ಲಾದ್ರೂ ಖಾಲಿ ಮಾಡಿಸಬಹುದು, ಮನೆ ಇಲ್ಲ ಅನ್ನೋ ಆತಂಕ. ಮನೆಯಿಂದ ಹೊರಗೆ ಬಂದು ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೋಟಿಸ್ ಅನ್ನ ಕೂಡ ಕೊಟ್ಟಿರೋದನ್ನ ತೋರಿಸ್ತಾ ಇದ್ದಾರೆ ನೋಡಿ.
ಮುನೇಶ್ವರ ಲೇಔಟ್ ಹಾಗೂ ಸ್ಕಂದನಗರ ಎರಡು ಕಡೆಗಳಲ್ಲೂ ಕೂಡ ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ಈಗ ನೋಟಿಸ್ ಕೊಟ್ಟಿರೋದು. ಏಕಾಏಕಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ನಾವು ಎಷ್ಟೋ ವರ್ಷಗಳಿಂದ ಇಲ್ಲಿ ವಾಸವಿದ್ದೇವೆ, ನಮಗೆ ಯಾಕೆ ನೋಟಿಸ್ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರ್, ಇಷ್ಟು ವರ್ಷಗಳು ನಾವು ಇಲ್ಲಿ ಸ್ಥಳೀಯವಾಗಿ ಸುಮಾರು 20 ವರ್ಷದಿಂದ ನಾವು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದೀವಿ. BDAನವರು ನೋಟಿಫಿಕೇಷನ್ನು 1992ರಿಂದನೂ ಕೂಡ ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿ ನಾವೆಲ್ಲ ವಾಸ ಮಾಡ್ತಾ ಇರೋವಂಥದ್ದು ಜಾಗ ಇದು. ಇವಾಗ ಅವ್ರಿಗೆ ಏನು BDAಗೆ 5 ವರ್ಷ ಇರುತ್ತೆ ಸರ್, ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಈಗ 20 ವರ್ಷ ಬಿಟ್ಟು ಇವಾಗ ಏಕಾಏಕಿ ನೋಟಿಸ್ನ ಕೊಟ್ಟಿರೋವಂಥದ್ದು ನಮ್ಮೆಲ್ರಿಗೂ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಬಡವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಇದು. ಅವ್ರು ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, BDAದವರು ಇವಾಗ ಏನು ಅವಾರ್ಡ್ ಕೊಟ್ಟಿದ್ದಾರಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೋತಾರೋ ಇಲ್ಲ ಬಿಟ್ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ BDAದವ್ರು ಮಾಡಿರೋದೇ ಫ್ರಾಡು. ಲಕ್ಷಗಟ್ಟಲೆ ಲಂಚಗಳನ್ನ ತಗೊಂಡು ಆ ಫೈಲ್ನ ಮೂವ್ ಮಾಡಿ ಯಾರೋ ಒಬ್ಬ ಬ್ರೋಕರ್ ಬಂದ ಅಂತ ಹೇಳ್ಬಿಟ್ಟು ಅವನ ಮುಖಾಂತರ ಲಕ್ಷ ಲಂಚಗಳನ್ನ ತಗೊಂಡು ಅಧಿಕಾರಿಗಳು ಸ್ಪಾಟ್ಗೆ ಬರ್ದೇನೆ ಎಲ್ಲೋ ಕೂತ್ಕೊಂಡು ರಿಪೋರ್ಟ್ನ ಹಾಕಿ ಅವರು ಅವಾರ್ಡ್ ಮಾಡಿದ್ದಾರೆ. ಈ ಜಿಬಿಯಿಂದ ಅನೇಕ ಜನರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಇದು ಈಗ ಜನರಿಗೆ ತಲೆನೋವು ತಂದಿದೆ. ಒಂದಷ್ಟು ಕಡೆಗಳಲ್ಲಿ ಜಿಬಿಎ ಈಗ ನೋಟಿಸ್ ಕೊಟ್ಟಿದೆ. ಉದಾಹರಣೆಗೆ ಸ್ಕಂದನಗರ ಆಗಿರ್ಬೋದು, ಇನ್ನಿತರ ಲೇಔಟ್ಗಳಾಗಿರ್ಬೋದು, ಅಲ್ಲಿನ ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಬಿಡಿಎ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಇದರ ತಲೆನೋವು ಜನಸಾಮಾನ್ಯರಿಗೆ. ಸ್ಕಂದನಗರ, ಮುನೇಶ್ವರ ಲೇಔಟ್ ಮಂದಿಗೆ ಶಾಕ್ ಈಗ ಕೊಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ನೋಟಿಸ್ ಕೊಟ್ಟಿದ್ದಾರೆ, ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ನೋಟಿಸ್ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಾದರೂ ಡೆಮಾಲಿಷನ್ ಮಾಡೋದಂತ ಸಾಧ್ಯತೆ ಇದೆ. ಬಿಡಿಎ ನೋಟಿಸ್ ಕೊಟ್ಟಿದೆ. ಸ್ಕಂದ ನಗರ ಜನ ಕೇಳಿದ್ದಾರೆ, ಯಾವುದೇ ಕ್ಷಣದಲ್ಲಾದರೂ ಖಾಲಿ ಮಾಡಿಸಬಹುದು, ಮನೆ ಇಲ್ಲ ಅನ್ನೋ ಆತಂಕ. ಮನೆಯಿಂದ ಹೊರಗೆ ಬಂದು ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೋಟಿಸ್ ಅನ್ನ ಕೂಡ ಕೊಟ್ಟಿರೋದನ್ನ ತೋರಿಸ್ತಾ ಇದ್ದಾರೆ ನೋಡಿ. ಮುನೇಶ್ವರ ಲೇಔಟ್ ಹಾಗೂ ಸ್ಕಂದನಗರ ಎರಡು ಕಡೆಗಳಲ್ಲೂ ಕೂಡ ಮನೆಗಳನ್ನ ಖಾಲಿ ಮಾಡಬೇಕು ಅಂತ ಬಿಡಿಎ ಈಗ ನೋಟಿಸ್ ಕೊಟ್ಟಿರೋದು. ಏಕಾಏಕಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ನಾವು ಎಷ್ಟೋ ವರ್ಷಗಳಿಂದ ಇಲ್ಲಿ ವಾಸವಿದ್ದೇವೆ, ನಮಗೆ ಯಾಕೆ ನೋಟಿಸ್ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರ್, ಇಷ್ಟು ವರ್ಷಗಳು ನಾವು ಇಲ್ಲಿ ಸ್ಥಳೀಯವಾಗಿ ಸುಮಾರು 20 ವರ್ಷದಿಂದ ನಾವು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದೀವಿ. BDAನವರು ನೋಟಿಫಿಕೇಷನ್ನು 1992ರಿಂದನೂ ಕೂಡ ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿ ನಾವೆಲ್ಲ ವಾಸ ಮಾಡ್ತಾ ಇರೋವಂಥದ್ದು ಜಾಗ ಇದು. ಇವಾಗ ಅವ್ರಿಗೆ ಏನು BDAಗೆ 5 ವರ್ಷ ಇರುತ್ತೆ ಸರ್, ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಈಗ 20 ವರ್ಷ ಬಿಟ್ಟು ಇವಾಗ ಏಕಾಏಕಿ ನೋಟಿಸ್ನ ಕೊಟ್ಟಿರೋವಂಥದ್ದು ನಮ್ಮೆಲ್ರಿಗೂ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಬಡವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಇದು. ಅವ್ರು ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, BDAದವರು ಇವಾಗ ಏನು ಅವಾರ್ಡ್ ಕೊಟ್ಟಿದ್ದಾರಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೋತಾರೋ ಇಲ್ಲ ಬಿಟ್ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ BDAದವ್ರು ಮಾಡಿರೋದೇ ಫ್ರಾಡು. ಲಕ್ಷಗಟ್ಟಲೆ ಲಂಚಗಳನ್ನ ತಗೊಂಡು ಆ ಫೈಲ್ನ ಮೂವ್ ಮಾಡಿ ಯಾರೋ ಒಬ್ಬ ಬ್ರೋಕರ್ ಬಂದ ಅಂತ ಹೇಳ್ಬಿಟ್ಟು ಅವನ ಮುಖಾಂತರ ಲಕ್ಷ ಲಂಚಗಳನ್ನ ತಗೊಂಡು ಅಧಿಕಾರಿಗಳು ಸ್ಪಾಟ್ಗೆ ಬರ್ದೇನೆ ಎಲ್ಲೋ ಕೂತ್ಕೊಂಡು ರಿಪೋರ್ಟ್ನ ಹಾಕಿ ಅವರು ಅವಾರ್ಡ್ ಮಾಡಿದ್ದಾರೆ.